ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್. ವೀಕ್ಷಕರೇ, ಇದು ಇಂಡಿಯಾ ಮೈತ್ರಿಕೂಟದ ಕತೆ. ಇಂಡಿ ಅಲಯನ್ಸನ್ನು ಇಂಡಿಯಾ ಎಂದು ಕರೆದ ಮಾತ್ರಕ್ಕೆ ಇಂಡಿಯಾ ಅಂತ ಹೆಸರಿಟ್ಟುಕೊಂಡ ಮಾತ್ರಕ್ಕೆ ನಾವು ಎಲ್ಲ ಕಡೆ ಗೆಲ್ಲುತ್ತಲೇ ಹೋಗುತ್ತೇವೆ ಅಂತ ಆ ಇಂಡಿಯಾ ಮೈತ್ರಿಕೂಟದ ಜನ ಅಂದುಕೊಳ್ಳಬೇಕಾಗಿಲ್ಲ. ಇವರು ಇಂಡಿಯಾ ಎಂದು ಹೆಸರಿಟ್ಟ ಮಾತ್ರಕ್ಕೆ ಮತದಾರರೆಲ್ಲರೂ ನಮಗೆ ಮತ ಕೊಟ್ಟು ಬಿಡುತ್ತಾರೆ, ಮತದಾರರೆಲ್ಲರೂ ಇದಕ್ಕೆ ಒಗ್ಗಿಕೊಂಡು ಬಿಡುತ್ತಾರೆ ಅಂದ್ಕೊಳ್ಬೇಕಾಗಿಯೂ ಇಲ್ಲ. ಅವರು ಹೆಸರಿಗೆ ತಕ್ಕಂತೆ ನಡೆದುಕೊಳ್ಬೇಕಾಗ್ತದೆ. ಅವರು ತಮ್ಮ ಅಹಂ ಮತ್ತು ತಮ್ಮ ಅಹಂಕಾರವನ್ನು ಬಿಟ್ಟು ದೇಶದ ಹಿತಕ್ಕಾಗಿ ತಮ್ಮ ಅಹಂಕಾರ ಮತ್ತು ಅಹಮನ್ನು ತ್ಯಾಗ ಮಾಡಬೇಕಾಗ್ತದೆ. ಇದು ಕಾಣಲು ಸಿಕ್ಕಿದ್ದು ಕೇವಲ ಲೋಕಸಭಾ ಚುನಾವಣೆಯಲ್ಲಿ. ಅಂದರೆ ಅಹಂ ಮತ್ತು ಅಹಂಕಾರವನ್ನು ಬಿಟ್ಟು ಕೆಲಸ ಮಾಡಿದ್ದು ಲೋಕಸಭಾ ಚುನಾವಣೆಯಲ್ಲಿ ಮಾತ್ರ. ಇದರ ಹೊರತಾದ ಎಲ್ಲ ವಿಧಾನಸಭಾ ಚುನಾವಣೆಗಳು ಕೂಡ ಇವರ ಅಹಂ ಮತ್ತು ಅಹಂಕಾರಕ್ಕೆ ಬಲಿಯಾಗುತ್ತಾ ಬಂದವು. ಇವರ ಅಹಂ ಮತ್ತು ಅಹಂಕಾರ ಮೋದಿಯ ಶಕ್ತಿಯನ್ನು ಇನ್ನಷ್ಟು ಹೆಚ್ಚಿಸ್ತಾ ಹೋಯಿತು. ಇನ್ನೂ ಸಮಯ ಮೀರಿಲ್ಲ. ಮುಂದಿನ 1 ವರ್ಷದಲ್ಲಿ ಬಿಹಾರದಲ್ಲಿ, ಪಶ್ಚಿಮ ಬಂಗಾಳದಲ್ಲಿ, ಆಸಾಂನಲ್ಲಿ ಚುನಾವಣೆ ನಡೆಯಲಿಕ್ಕಿದೆ. ಕಾಂಗ್ರೆಸ್ ಬಲಶಾಲಿಯಾಗಿರುವಲ್ಲಿ ಕಾಂಗ್ರೆಸ್ ವಿರುದ್ಧ ಸ್ಪರ್ಧಿಸುವುದು, ಹಾಗೆಯೇ ಪ್ರಾದೇಶಿಕ ಪಕ್ಷಗಳು ಬಲಶಾಲಿಯಾಗಿರುವಲ್ಲಿ ಕಾಂಗ್ರೆಸ್ ಉದಾರತೆ ತೋರಬೇಕು ಅಂತ ಹೇಳುವುದು ಈವರೆಗೆ ಕಂಡ ಇದು ಇಂಡಿಯಾ ಮೈತ್ರಿಕೂಟದ ಆಶಯ. ಇದರ ಪರಿಣಾಮಗಳು ಕೂಡ ನಮ್ಮೆದುರು ಇದೆ. ಗೋವಾದಲ್ಲಿ, ಹರಿಯಾಣದಲ್ಲಿ, ಗುಜರಾತ್ನಲ್ಲಿ ಆಮ್ ಆದ್ಮಿ ಪಕ್ಷ ಕಾಂಗ್ರೆಸ್ ವಿರುದ್ಧ ಸೆಣಸುತ್ತಿರುವಾಗ ಇದು ತಪ್ಪು ಎಂದು ಹೇಳದ ನಾಯಕರು ದೆಹಲಿಯಲ್ಲಿ ಆಮ್ ಆದ್ಮಿ ಪಕ್ಷದ ವಿರುದ್ಧ ಕಾಂಗ್ರೆಸ್ ಸ್ಪರ್ಧಿಸಿ ತಪ್ಪು ಮಾಡಿತು ಅಂತ ಹೇಳ್ತಾ ಇದ್ದಾರೆ. ದೆಹಲಿಯಲ್ಲಿ ಕಾಂಗ್ರೆಸ್ ದೊಡ್ಡ ಸಾಧನೆಯನ್ನು ಮಾಡಿಲ್ಲ. ಒಂದೇ ಒಂದು ಸ್ಥಾನವನ್ನು ಕೂಡ ಗಳಿಸಿಕೊಂಡಿಲ್ಲ. ಅದು ಶೂನ್ಯವಾಗಿಯೇ ಇದೆ. ತನ್ನ ಮತ ಪ್ರಮಾಣವನ್ನು ಭಾರೀ ಎನಿಸುವಷ್ಟು ಹೆಚ್ಚಿಸಿಕೊಂಡದ್ದು ಇಲ್ಲ. ಕಳೆದ ಚುನಾವಣೆಯಲ್ಲಿ 4% ಅಂತ ಇದ್ದ ಮತ ಈಗ ಅದು 6ಕ್ಕೆ ಏರಿಕೆ ಮಾಡಿಕೊಂಡಿದೆ. ಆದರೆ ಈ 2% ಮತಗಳಿವೆಯಲ್ಲ, ಅದು ಆಮ್ ಆದ್ಮಿ ಪಕ್ಷಕ್ಕೆ 14 ಕ್ಷೇತ್ರಗಳಲ್ಲಿ ಭಾರೀ ಹೊಡೆತ ನೀಡಿದೆ. ಆಮ್ ಆದ್ಮಿ ಪಕ್ಷದ ಮಹಾನ್ ನಾಯಕ ಅರವಿಂದ್ ಕೇಜ್ರಿವಾಲ್, ಅದೇ ಪಕ್ಷದ 2ನೇ ಅತಿ ದೊಡ್ಡ ನಾಯಕ ಮನೀಶ್ ಸಿಸೋಡಿಯಾ, ಅದರ ಬಳಿಕದ ಸಾಲಿನಲ್ಲಿರುವ ಸೌರವ್ ಭಾರದ್ವಾಜ್, ಸೋಮನಾಥ್ ಭಾರತಿ, ದುರ್ಗೇಶ್ ಪಾಠಕ್ ಇವರೆಲ್ಲರ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಬಿಜೆಪಿಯ ಗೆಲುವಿನ ಅಂತರಕ್ಕಿಂತ ಹೆಚ್ಚು ಮತಗಳನ್ನು ಕಬಳಿಸಿದೆ. ಹೊಸ ದಿಲ್ಲಿ ವಿಧಾನಸಭಾ ಕ್ಷೇತ್ರದಿಂದ 3 ಬಾರಿ ಗೆದ್ದಿದ್ದ ಆಮ್ ಆದ್ಮಿ ಪಕ್ಷದ ಮುಖ್ಯಸ್ಥ ಅರವಿಂದ್ ಕೇಜ್ರಿವಾಲರನ್ನು ಬಿಜೆಪಿಯ ಪರಮೇಶ್ ವರ್ಮಾ 4089 ಮತಗಳಿಂದ ಸೋಲಿಸಿದ್ದಾರೆ. ಇಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಂದೀಪ್ ದೀಕ್ಷಿತ್ 4568 ಮತಗಳನ್ನು ಗಳಿಸಿದ್ದಾರೆ. ಇಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಇಲ್ಲದೇ ಇರುತ್ತಿದ್ದರೆ ಅರವಿಂದ್ ಕೇಜ್ರಿವಾಲ್ ಗೆಲುವು ನಿಶ್ಚಿತವಾಗಿತ್ತು ಅಂತ ಹೇಳಬಹುದು. ಚುನಾವಣೆಯ ಪೂರ್ವದಲ್ಲಿ ಕಾಂಗ್ರೆಸ್ಸಿನೊಂದಿಗೆ ನಮಗೆ ಮೈತ್ರಿಯ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದು ಇದೇ ಅರವಿಂದ್ ಕೇಜ್ರಿವಾಲ್. ಇದನ್ನು ಅರವಿಂದ್ ಕೇಜ್ರಿವಾಲರ ಅಹಂ ಎನ್ನಬೇಕೆ, ಅಹಂಕಾರ ಎನ್ನಬೇಕೆ? ಕೇವಲ ಕಾಂಗ್ರೆಸ್ ವಿಷಯದಲ್ಲಿ ಮಾತ್ರವಲ್ಲ, ಬಿಜೆಪಿಯ ವಿಷಯದಲ್ಲೂ ಅರವಿಂದ್ ಕೇಜ್ರಿವಾಲ್ ಇಂತಹದ್ದೇ ಅಹಂ ಮತ್ತು ಅಹಂಕಾರ ಪ್ರದರ್ಶಿಸಿದ್ದಾರೆ. ದೆಹಲಿಯಲ್ಲಿ ನನ್ನನ್ನು ಸೋಲಿಸಲು ನರೇಂದ್ರ ಮೋದಿ ಮತ್ತೊಂದು ಜನ್ಮ ಎತ್ಕೊಂಡು ಬರಬೇಕು ಹೀಗಂತ ಅರವಿಂದ್ ಕೇಜ್ರಿವಾಲ್ ಹೇಳಿದರು. ಇಲ್ಲಿ ಅರವಿಂದ್ ಕೇಜ್ರಿವಾಲ್ ಸೋತಿದ್ದಾರೆ. ಹಾಗಾದರೆ ಮೋದಿ ಇನ್ನೊಂದು ಜನ್ಮ ಎತ್ಕೊಂಡು ಬಂದಿದ್ದಾರೆಯೇ? ಉತ್ತರ ಅರವಿಂದ್ ಕೇಜ್ರಿವಾಲ್ ಕೊಡಬೇಕಾಗಿದೆ. ಜಂಗಪುರ್ ವಿಧಾನಸಭಾ ಕ್ಷೇತ್ರದಲ್ಲಿ ಉಪಮುಖ್ಯಮಂತ್ರಿ ಮನೀಶ್ ಸಿಸೋಡಿಯಾರನ್ನು ಬಿಜೆಪಿಯ ಅಭ್ಯರ್ಥಿ ತರ್ವಿಂದ್ ಸಿಂಗ್ ಮರ್ವಾ ಕೇವಲ 675 ಮತಗಳ ಅಂತರದಿಂದ ಸೋಲಿಸಿದ್ದಾರೆ. ಇಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಫರ್ಹದ್ ಸೂರಿ 7350 ಮತಗಳನ್ನು ಪಡೆದಿದ್ದಾರೆ. ಸಂಗಮ್ ವಿಹಾರ್ ವಿಧಾನಸಭಾ ಕ್ಷೇತ್ರದಲ್ಲಿ ಆಮ್ ಆದ್ಮಿ ಪಕ್ಷದ ದಿನೇಶ್ ಮೊಹಾನಿಯಾ ಬಿಜೆಪಿಯ ಚಂದನ್ ಕುಮಾರ್ ಚೌಧರಿಯವರ ಎದುರು ಯಕಶ್ಚಿತ್ 344 ಮತಗಳ ಅಂತರದಿಂದ ಸೋತಿದ್ದಾರೆ. ಇಲ್ಲಿ ಕಾಂಗ್ರೆಸ್ಸಿನ ಹರ್ಷ ಚೌಧರಿ 15683 ಮತಗಳನ್ನು ಗಳಿಸಿದ್ದಾರೆ. 14 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷ ಆಮ್ ಆದ್ಮಿ ಪಕ್ಷದ ಗೆಲುವಿನ ಅವಕಾಶವನ್ನು ತಪ್ಪಿಸಿದೆ. ಮೈತ್ರಿಕೂಟದ ಧರ್ಮವನ್ನು ಪಾಲಿಸದೇ ಇದ್ದರೆ ಏನಾಗುತ್ತದೆ ಎಂಬುದು ಗೋವಾದ ಫಲಿತಾಂಶ, ಹರಿಯಾಣ, ಮಹಾರಾಷ್ಟ್ರದ ಫಲಿತಾಂಶಗಳು, ಈಗ ದೆಹಲಿಯ ಫಲಿತಾಂಶ ಕೂಡ ತೋರಿಸಿಕೊಟ್ಟಿದೆ. ಇಂಡಿಯಾ ಮೈತ್ರಿಕೂಟದ ನೀವು ನೀತಿಯನ್ನೇ ಪಾಲಿಸದೆ ಬಿಜೆಪಿಯ ಬಗ್ಗೆ ಎಂತಹದ್ದೇ ಆರೋಪಗಳನ್ನು ಮಾಡಿ, ಮೋದಿಯನ್ನು ಎಷ್ಟೇ ತೆಗಳಿ, ಪ್ರಜಾಪ್ರಭುತ್ವದ ಬಗ್ಗೆ ಮಾತನಾಡಿ, ಸಂವಿಧಾನದ ರಕ್ಷಣೆಯ ಬಗ್ಗೆ ಬೊಬ್ಬೆ ಹೊಡೆಯಿರಿ, ಜಾತಿ ಗಣತಿ ಎಂದು ಚೀರಿಕೊಳ್ಳಿ, ನಿಮಗೆ ಗೆಲುವು ದಕ್ಕಲಾರದು.
EVM ವಿರುದ್ಧ ಹೋರಾಟದಲ್ಲಿ ನೀವು ಒಂದಾಗಿ ಇಲ್ಲ. ಮತದಾರರ ಪಟ್ಟಿಯಲ್ಲಿ ಮಾಡುತ್ತಿರುವ ತಪರಾಗಳನ್ನು ಇಂಡಿಯಾ ಮೈತ್ರಿಕೂಟದ ಮಂದಿ ಒಂದಾಗಿ ಪ್ರಶ್ನಿಸುತ್ತಿಲ್ಲ, ಹೋರಾಡುತ್ತಿಲ್ಲ. ತನ್ನದೇ ವಿಧಾನಸಭಾ ಕ್ಷೇತ್ರದಲ್ಲಿ 4,000 ಮತದಾರರನ್ನು ಕಿತ್ತು ಹಾಕಿರುವ 10,000 ಮತದಾರರನ್ನು ಸೇರಿಸಿರುವ ಬಗ್ಗೆ ಅರವಿಂದ್ ಕೇಜ್ರಿವಾಲ್ ಬೊಬ್ಬೆ ಹೊಡೆಯುತ್ತಿದ್ದರೆ, ಅಲ್ಲಿಯೇ ಸ್ಪರ್ಧೆಗೆ ಇಳಿಯುತ್ತಿದ್ದ ಕಾಂಗ್ರೆಸ್ ಮೌನವಾಗಿತ್ತು. ದೆಹಲಿಯ ಚುನಾವಣೆ ಮುಗಿದ ಬಳಿಕ ಮಹಾರಾಷ್ಟ್ರಕ್ಕೆ ಹೋದ ರಾಹುಲ್ ಗಾಂಧಿ ಅಲ್ಲಿ ಕುಳಿತು ಮತದಾರರ ಪಟ್ಟಿಯ ತಪರದ ಬಗ್ಗೆ ಮಾತನಾಡುತ್ತಾರೆ. ಇದಕ್ಕೆ ಮೈತ್ರಿ ಧರ್ಮ ಎನ್ನುತ್ತಾರೆಯೇ? ಏಕ್ ಹೈ ತೋ ಸೇಫ್ ಹೈ ಅಂತ ಮೋದಿಯವರ ಘೋಷಣೆ ಯಾರಿಗಾದರೂ ಅನ್ವಯ ಆಗುವುದಿದ್ದರೆ ಅದು ಇಂಡಿಯಾ ಮೈತ್ರಿಕೂಟದ ಪಕ್ಷಗಳಿಗೆ. ಕಾಶ್ಮೀರದ ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ಹೇಳಿದಂತೆ ಆಪಸ್ ಮೇ ಲಡ್ತೆ ರಹೋ ಎಂಬ ಮಾರ್ಗ ಅನುಸರಿಸಿದರೆ ಮುಂದೊಂದು ದಿನ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ ಆದಿಯಾಗಿ ಇಂಡಿಯಾ ಮೈತ್ರಿಕೂಟದ ಪ್ರಮುಖ ನಾಯಕರೆಲ್ಲರೂ ಜೈಲಿನ ಕಂಬಿ ಎಣಿಸಬೇಕಾಗಿ ಬರಬಹುದು. ಇಂಡಿಯಾ ಮೈತ್ರಿಕೂಟ ಪ್ರಪ್ರಥಮವಾಗಿ ಅಸ್ತಿತ್ವಕ್ಕೆ ಬಂದಾಗ ಅದರ ನಾಯಕರಿಗಿಂತ ಹೆಚ್ಚು ಆತ್ಮವಿಶ್ವಾಸ ಹೊಂದಿದ್ದು ಆ ಪಕ್ಷದ, ಆ ಮೈತ್ರಿಕೂಟದ ಕಾರ್ಯಕರ್ತರದ್ದು. ಹೇಗಾದರಾಗಲಿ ಆ BJPಯ ಸರ್ಕಾರವನ್ನು, ಆ ಮೋದಿಯನ್ನು, ಅವರ ಆಡಳಿತವನ್ನು ಉರುಳಿಸಲು ಒಂದು ಅವಕಾಶ ಸಿಕ್ಕಿತಲ್ಲ ಅಂತ ಆ ಕಾರ್ಯಕರ್ತರಲ್ಲಿ ಹುಮ್ಮಸ್ಸು ಕಾಣ್ತಾ ಇತ್ತು. ಯಾವಾಗ ಇವರೇ ಪರಸ್ಪರ ಎದುರಾಳಿಗಳಾಗಿ ನಿಂತರೋ ಕಾರ್ಯಕರ್ತರಲ್ಲಿ ಹುಮ್ಮಸ್ಸು, ಉತ್ಸಾಹ ಕಮರಿ ಹೋಗ್ತಾ ಇದೆ. ಹೀಗೆಯೇ ಇನ್ನೊಂದೆರಡು ಚುನಾವಣೆಗಳಲ್ಲಿ ಮುಂದುವರೆದರೆ ಇಂಡಿಯಾ ಮೈತ್ರಿಕೂಟದ ಪಕ್ಷಗಳು ತಮ್ಮ ಕಾರ್ಯಕರ್ತರನ್ನು ಕಳೆದುಕೊಳ್ಳಬೇಕಾದ ಸ್ಥಿತಿ ಬರಲೂಬಹುದು. ದೆಹಲಿಯಲ್ಲಿ ಅರವಿಂದ್ ಕೇಜ್ರಿವಾಲ್ರಲ್ಲಿ ಯಾವ ರೀತಿಯ ಅಹಂ ಮತ್ತು ಅಹಂಕಾರವನ್ನು ನಾವು ಕಂಡಿದ್ದೆವು, ಅಂತಹದ್ದೇ ಅಹಂ ಮತ್ತು ಅಹಂಕಾರ ಪಶ್ಚಿಮ ಬಂಗಾಳದ ಮಮತಾ ದೀದಿಯಲ್ಲೂ ಕಾಣುತ್ತಿದ್ದೇವೆ. 2026ರಲ್ಲಿ ಅಲ್ಲಿಯೂ ಚುನಾವಣೆ ಆಗಲಿಕ್ಕಿದೆ. ಲೋಕಸಭಾ ಚುನಾವಣೆಯಲ್ಲಿ ಮಾಡದಂತೆ ವಿಧಾನಸಭಾ ಚುನಾವಣೆಯಲ್ಲಿಯೂ ಕಾಂಗ್ರೆಸ್ಸನ್ನು ನಿರ್ಲಕ್ಷಿಸಿ ನಡೆದರೆ ದೆಹಲಿಯಲ್ಲಿ ಆದಂತಹ ಗತಿಯೇ ಅಲ್ಲಿಯೂ ಆಗಬಹುದು. ಇದೇ ಉತ್ಸಾಹದಿಂದ BJPಯ ಅಂದರೆ ಪಶ್ಚಿಮ ಬಂಗಾಳದ BJPಯ ನಾಯಕರು ಮಾತನಾಡ್ತಾ ಇದ್ದಾರೆ. ರಾಹುಲ್ ಗಾಂಧಿ ಭಾಷಣಕ್ಕೆ ಸೀಮಿತರಾಗದೆ ಪಕ್ಷವನ್ನು ತನ್ನ ಸುಪರ್ತಿಗೆ ತೆಗೆದುಕೊಳ್ಬೇಕಿದೆ. ಮುದುಕರ ಹಿಡಿತದಿಂದ ಪಕ್ಷವನ್ನು ಸಡಿಲಿಸಬೇಕಿದೆ. ಇಂಡಿಯಾ ಮೈತ್ರಿಕೂಟದ ಒಗ್ಗಟ್ಟು ಕಾಂಗ್ರೆಸ್ ಕಾರಣದಿಂದ ಕದಡುತ್ತಿದೆ ಎಂಬ ಆರೋಪವೇನಿದ್ದರೂ ಅದು ಅಲ್ಲಿರುವ ಮುದುಕರ ಕಾರಣದಿಂದಾಗಿ. ಆ ಮುದುಕರ ಈಗೋ ಮತ್ತು ಆ ಕಾಲದ ರಾಜಕೀಯದಲ್ಲೇ ಇರುವ ಅನುಭವ ಇಂಡಿಯಾ ಮೈತ್ರಿಕೂಟವನ್ನೇ ಹಾಳು ಮಾಡುತ್ತಿದೆ. ಹೀಗೆಯೇ ಮುಂದುವರೆದರೆ ಮೋದಿ ಮತ್ತು BJPಯನ್ನು ಇನ್ನೂ 25-30 ವರ್ಷ ಅಲುಗಾಡಿಸಲು ಸಾಧ್ಯವೇ ಇಲ್ಲ. ಇದು ಇಂಡಿಯಾ ಮೈತ್ರಿಕೂಟದ ಗಮನಕ್ಕೆ ಬಾರದ ವಿಷಯವೂ ಅಲ್ಲ. ವೀಕ್ಷಕರೇ, ಈ ವಿಷಯದಲ್ಲಿ ನಿಮ್ಮ ಅಭಿಪ್ರಾಯವನ್ನು ಕೂಡಲೇ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಹಾಗೆ ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೇನೆ, ಕಾರ್ಯಕ್ರಮ ಇಷ್ಟವಾದರೆ ಫಾರ್ವರ್ಡ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನೀವು ಮಾಡುವ ಶೇರ್ ಮತ್ತು ಸಬ್ಸ್ಕ್ರೈಬ್ ನಮ್ಮ ಶಕ್ತಿ. ಧನ್ಯವಾದಗಳು. Gadiar Group of Companies, synonymous with excellence and innovation, stands as your dynamic partner for progress. Gadiar Group ensures safety as guardians in firefighting and builds vibrant communities in real estate. Building tomorrow, today.